ಆತನ ಕುರಿತು ಏನು ಬರೆಯಲ್ಪಟ್ಟಿದೆ ಅಂತೇಳಿ ಸ್ವಲ್ಪ ಹೊತ್ತು ದೇವರ ವಾಕ್ಯಗಳನ್ನು ನಾವು ಆಲೋಚನೆ ಮಾಡೋಣ ಪ್ರಿಯರೇ. ಯಾಕಂದರೆ ಇಬ್ರಿಯರ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 3ನೇ ವಚನದಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದರೆ, ಈತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿಯು. ಯಾರು? ತಂದೆಯಾಗಿರ್ತಕ್ಕಂಥ ದೇವರ ಒಂದು ಪ್ರಭಾವದ ಪ್ರಕಾಶವು ಆತನ ತತ್ವದ ಮೂರ್ತಿಯಾಗಿದ್ದಾನೆ ಅಂತ. ಯಾರು? ಯೇಸು ಕ್ರಿಸ್ತರು ದೇವರ ಪ್ರಭಾವದ ಪ್ರಕಾಶವು ಆತನ ತತ್ವದ ಮೂರ್ತಿ ಎಂಬುದಾಗಿ ಯೇಸು ಕ್ರಿಸ್ತನ ಕುರಿತು ಬರೆಯಲ್ಪಟ್ಟಿದೆ ಪ್ರಿಯರೇ. ಇನ್ನೊಂದು ವಚನ ನೋಡಿ, ಪೌಲನು ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 15ನೇ ವಚನ ಏನು ಬರೆಯಲ್ಪಟ್ಟಿದೆ ಅಂದರೆ, ಆತನು ಅದೃಶ್ಯನಾದ ದೇವರ ಪ್ರತಿರೂಪ. ಯಾರು? ಯೇಸು ಕ್ರಿಸ್ತನು ಅದೃಶ್ಯನಾಗಿರ್ತಕ್ಕಂಥ ತಂದೆಯಾಗಿರುವ ದೇವರ ಪ್ರತಿರೂಪ ಪ್ರಿಯರೇ. ಅಂದರೆ ದೇವರಿಗೆ ಒಂದು ಯೇಸು ಪ್ರಭು ಏನಾಗಿದ್ದಾರೆ? ಸರಿ ಸಮನಾಗಿರ್ತಕ್ಕಂಥ ಯೇಸು ಪ್ರಭು. ಇನ್ನೊಂದು ವಚನ ನೋಡಿ, ಫಿಲಿಪಿಯರಿಗೆ ಬರೆದಂಥ ಪತ್ರಿಕೆಯಲ್ಲಿ, ಪೌಲನು ಫಿಲಿಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನ ಪ್ರಿಯರೇ, ಆತನು ದೈವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮನಾಗಿರುವೆನೆಂಬ ಅಮೂಲ್ಯ ಪದವಿಯನ್ನು. ಅಂದರೆ ಯೇಸು ಕ್ರಿಸ್ತನು ದೇವರು ಪ್ರಿಯರೇ. ಯೇಸು ಕ್ರಿಸ್ತನು ದೈವ ಸ್ವರೂಪನಾಗಿದ್ದರೂ ತಂದೆಯಾದ ದೇವರಿಗೆ ಸರಿ ಸಮನಾಗಿರ್ತಕ್ಕಂಥ ಯೇಸು ಕ್ರಿಸ್ತನು ಯಾವ ವಿಷಯದಲ್ಲೂ ಕೂಡ ಕೊರತೆ ಇಲ್ಲದ ಹಾಗೆ ತಂದೆಯಾಗಿರ್ತಕ್ಕಂಥ ದೇವರಿಗೆ ಸರಿ ಸಮನಾಗಿರ್ತಕ್ಕಂಥ ಮಹಾಶಕ್ತನಾಗಿರ್ತಕ್ಕಂಥ ಯೇಸು ಪ್ರಭು ಇದ್ದರು ಪ್ರಿಯರೇ. ಅಂದರೆ ಯೇಸು ಪ್ರಭು ಮೂಲಕನೇ ತಂದೆಯಾಗಿರ್ತಕ್ಕಂಥ ದೇವರು ಜಗತ್ತನ್ನು ಉಂಟು ಮಾಡಿದರಂತೆ. ಪಂಚಭೂತಗಳನ್ನು ಯಾರ ಮೂಲಕ ಉಂಟು ಮಾಡಿದರಂತೆ? ಯೇಸು ಕ್ರಿಸ್ತನ ಮೂಲಕ. ತನ್ನ ಪ್ರಿಯ ಕುಮಾರನಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ಮೂಲಕನೇ ಈ ಪಂಚಭೂತಗಳನ್ನು ಜಗತ್ತನ್ನು ಉಂಟು ಮಾಡಿದರಂತ ಪ್ರಿಯರೇ. ಒಂದು ಸಾರಿ ನೋಡಿ, ಇಬ್ರಿಯರ ಬರೆದ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನದಲ್ಲಿ ಕೆಳಗಡೆ ಮಾತು ನೋಡಿ, ಈತನು ಎಲ್ಲದಕ್ಕೂ ಬಾಧ್ಯನಾಗಿ ನೇಮಿಸಿದನು, ಈತನ ಮೂಲಕವೇ ಜಗತ್ತನ್ನು ಉಂಟು ಮಾಡಿದನು. ಈತನ ಮೂಲಕವೇ ಅಂದರೆ ಯೇಸು ಕ್ರಿಸ್ತನ ಮೂಲಕವೇ ಜಗತ್ತನ್ನು ಉಂಟು ಮಾಡಿದನು. ಯಾರು? ತಂದೆಯಾಗಿರ್ತಕ್ಕಂಥ ದೇವರು ತನ್ನ ಪ್ರಿಯ ಕುಮಾರನಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ಮೂಲಕವಾಗಿ ಜಗತ್ತನ್ನು ಉಂಟು ಮಾಡಿದರಂತ ಪ್ರಿಯರೇ. ಇನ್ನೊಂದು ವಚನ ನೋಡಿ, ಯೋಹಾನ ಬರೆದ ಸುವಾರ್ತೆಯಲ್ಲಿ 1ನೇ ಅಧ್ಯಾಯ, ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನ ಪ್ರಿಯರೇ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯ ಎಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು, ಆತನ ಮೂಲಕವಾಗಿ ಸಮಸ್ತ ಉಂಟಾಯಿತು ಅಂತ ಬರೆಯಲ್ಪಟ್ಟಿದೆ. ಯಾರ ಮೂಲಕ? ಯೇಸು ಕ್ರಿಸ್ತನ ಮೂಲಕನೇ ಜಗತ್ತನ್ನು ಉಂಟು ಮಾಡಿದರಂತೆ, ಪಂಚಭೂತಗಳನ್ನು ಉಂಟು ಮಾಡಿದರಂತೆ ಪ್ರಿಯರೇ. ಅಂದರೆ ಯೇಸು ಕ್ರಿಸ್ತನು ಇಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಸರ್ವವು ಯಾರ ಮೂಲಕವಾಗಿ ಉಂಟಾಗಿದಂತೆ? ಯೇಸು ಕ್ರಿಸ್ತನ ಮೂಲಕವಾಗಿ ತಂದೆಯಾದ ದೇವರು ಉಂಟು ಮಾಡಿದರು ಪ್ರಿಯರೇ. ಯಾಕಂದರೆ ಪರಲೋಕ ಆಗಿರ್ಬೋದು, ಅದು ಯೇಸು ಕ್ರಿಸ್ತನ ಮೂಲಕ ಉಂಟಾಗಿದೆ. ಪರಲೋಕದಲ್ಲಿರ್ತಕ್ಕಂಥ ಕೋಟ್ಯಾನು ಕೋಟಿ ದೇವದೂತರು ಯೇಸು ಕ್ರಿಸ್ತನ ಮೂಲಕವಾಗಿ ಉಂಟಾಗಿದೆ. ಆಕಾಶ ಕೂಡ ಯೇಸು ಕ್ರಿಸ್ತನ ಮೂಲಕ. ಆಕಾಶದಲ್ಲಿರ್ತಕ್ಕಂಥ ನಕ್ಷತ್ರಗಳಾಗಿರ್ಬೋದು, ಸೂರ್ಯನಾಗಿರ್ಬೋದು, ಚಂದ್ರನಾಗಿರ್ಬೋದು, ಎಲ್ಲ ಗ್ರಹಗಳಾಗಿರ್ಬೋದು, ಯಾರ ಮೂಲಕ ಉಂಟಾಗಿದೆ? ಯೇಸು ಕ್ರಿಸ್ತನ ಮೂಲಕವಾಗಿ ಉಂಟಾಗಿದೆ ಪ್ರಿಯರೇ. ಈ ಭೂಮಿಯಲ್ಲಿ ನೋಡುವಾಗ ಭೂಮಿಯಲ್ಲಿ 84 ಲಕ್ಷ ಜೀವರಾಶಿಗಳು, 84 ಲಕ್ಷ ಜೀವರಾಶಿಗಳು ಯಾರ ಮೂಲಕ ಉಂಟಾಗಿದೆ? ಯೇಸು ಕ್ರಿಸ್ತನ ಮೂಲಕವಾಗಿ ಉಂಟಾಗಿದೆ. ಈ ಭೂಮಿಯಲ್ಲಿ ಏನಾದರೂ ಅಂದರೆ ಈ ಪಂಚಭೂತಗಳಲ್ಲಿ ಉಂಟಾಗಿರ್ತಕ್ಕಂಥ ವಸ್ತುಗಳಲ್ಲಿ ಯೇಸು ಕ್ರಿಸ್ತನು ಇಲ್ಲದೆ, ಅಂದರೆ ಯೇಸು ಕ್ರಿಸ್ತನು ಇಲ್ಲದೆ ಒಂದಾದರೂ ಉಂಟಾಗಲು ಸರ್ವವು ಸಮಸ್ತವು ಯೇಸು ಕ್ರಿಸ್ತನ ಮೂಲಕವಾಗಿ ಉಂಟಾಗಿದೆ ಪ್ರಿಯರೇ. ಅಂದರೆ ತಂದೆಯಾಗಿರ್ತಕ್ಕಂಥ ದೇವರು ತನ್ನ ಪ್ರಿಯ ಕುಮಾರನಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ಮೂಲಕ ಜಗತ್ತನ್ನು ಉಂಟು ಮಾಡಿದರಂತ ಪ್ರಿಯರೇ. ಅಂದರೆ ಏನು ಗೊತ್ತಾಗ್ತದೆ ಅಂದರೆ ಯೇಸು ಕ್ರಿಸ್ತನು ಸಾಮಾನ್ಯವಾದಂಥ ವ್ಯಕ್ತಿ ಅಲ್ಲ, ಯೇಸು ಕ್ರಿಸ್ತನು ಮಹಾಶಕ್ತನಾಗಿದ್ದನು ಪ್ರಿಯರೇ. ಯೇಸು ಕ್ರಿಸ್ತನು ಮಹಾಶಕ್ತನಾಗಿರ್ತಕ್ಕಂಥ ಸರ್ವೇಶ್ವರನ ದೇವರಾಗಿದ್ದನು ಪ್ರಿಯರೇ. ಯೇಸು ಕ್ರಿಸ್ತನು ದೇವರು, ಯೇಸು ಕ್ರಿಸ್ತನು ಸಮಸ್ತನು ಉಂಟು ಮಾಡತಕ್ಕಂಥ ಸೃಷ್ಟಿಕರ್ತನು ಪ್ರಿಯರೇ.
ಅಂಥೇಳಿ ನಾವು ಆತನ ಕುರಿತು ಆಲೋಚನೆ ಮಾಡಬೇಕು.